ಯಾರು ಹೆತ್ತ ಮಕ್ಕಳೋ ಏನೋ ನೀವು. ಇವತ್ತು ನಿಮ್ಮ ಋಣನ ನಾವು ಹೊತ್ಕೊಂಡ್ವಿ. ಅಜ್ಜಿ, ಋಣದ ಮಾತಾಡಿ ಯಾಕೆ ನಮ್ಮನ್ನು ದೂರ ಮಾಡ್ತಿದ್ಯಾ? ಅದು ಸರಿ ತಾತ, ನೀವು ಇಷ್ಟೊಂದು ಕಷ್ಟಪಟ್ಟು ಯಾಕೆ ದುಡಿಬೇಕು? ನಿಮ್ಮ ಮಕ್ಕಳು ದುಡಿಯಲ್ವಾ? ದುಡಿತಾರಪ್ಪ, ಆದರೆ ನಮಗೋಸ್ಕರ ಅಲ್ಲ. ಮತ್ತೆ ಅವರು ದುಡಿದು ಅವರವ್ರ ಸಂಸಾರ ನೋಡ್ಕೋತಾ ಇದ್ದಾರೆ. ಹೆತ್ತ ಮಕ್ಕಳಿಂದನೇ ಕುತ್ತಿಗೆ ದಬ್ಬಿಸ್ಕೊ ಬಂದ ಪಾಪಿಗಳು ನಾವು. ತಾತ, ನೀವಲ್ಲ ಪಾಪಿಗಳು. ಹೆತ್ತ ತಂದೆ ತಾಯಿಗೆ ಕಡೆಗಾಲದಲ್ಲಿ ತುತ್ತು ಹಾಕೋ ಹೃದಯ ಯಾವ ಮಕ್ಕಳಿಗಿರಲ್ವೋ ಅವ್ರ ಪಾಪಿಗಳು. ಅಂತವ್ರಿಗೆ ಪಾಪಿಗಳು ಅನ್ನೋ ಪದಾನು ಚಿಕ್ಕದೆ. ಹೌದೌದು, ಹಾಳಾಗಿ ಹೋಗ್ತಾರವ್ರು. ಈ ತಂದೆ ತಾಯಿ ಶಾಪ ತಟ್ಟೆ ಸುಮ್ಮನೆ ಬಿಡಲ್ಲ ಅವ್ರಿಗೆ. ಅಯ್ಯೋ, ಹಾಗನ್ಬೇಡಪ್ಪ. ಮಕ್ಕಳು ಬೈಕೊಂಡು ತಂದೆ ತಾಯಿಗೆ ಶಾಪ ಹಾಕ್ಬಹುದು, ಆದರೆ ಯಾವ ತಾಯಿ ತಂದೆನೂ ಮಕ್ಕಳಿಗೆ ಶಾಪ ಹಾಕಲ್ಲಪ್ಪ. ವಯಸ್ಸಾದ ತಂದೆ ತಾಯಿ ಭಾರ ಅನ್ನೋ ಮಕ್ಕಳಿಗೆ ಅಮ್ಮನ ಹೊಟ್ಟೆಲಿದ್ದಾಗ ಮಗು ಭಾರ ಅಂತ ತಾಯಿ ಅಸಡ್ಡೆ ಮಾಡ್ಬಿಟ್ಟಿದ್ದಿದ್ರೆ ತಾನು ಹುಟ್ಟುತ್ತಾನೆ ಇರ್ಲಿಲ್ಲ ಅನ್ನೋದು ಯಾಕೆ ಗೊತ್ತಾಗಲ್ಲ? ಹೆಗಲ್ ಮೇಲೆ ಹೊತ್ಕೊಂಡು ಓಡಾಡೋ ಅಪ್ಪ ತಾನು ಭಾರ ಅಂತ ಬೀದಿಗೆ ಬಿಟ್ಬಿಟ್ಟಿದ್ದಿದ್ರೆ ತಾನು ಈ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ ಅನ್ನೋದು ಯಾಕೆ ಅರ್ಥ ಆಗಲ್ಲ? ಬಿಡು ಸತ್ಯ, ಇದೆಲ್ಲ ಅಂಥ ಮಕ್ಕಳಿಗೆ ಅರ್ಥ ಆಗಲ್ಲ. ಅರ್ಥ ಆಗೋದು ಬೇಡ. ಮಕ್ಕಳ ಹತ್ರ ಕೈ ಚಾಚಿ ಬದುಕೋ ಗತಿ ನಮಗೆ ಬಂದಿಲ್ಲ. ಬರೋದು ಬೇಡ, ನಾನು ಇನ್ನೂ ಬದುಕಿದ್ದೀನಿ, ನಿನ್ ಸಾಕ್ತೀನಿ. ನಾವು ಬದುಕಬೇಕು ಅಂದರೆ ಮೊದಲನೇ ಮಗನ ಹತ್ರ ನಾನು ಇರಬೇಕಂತೆ, ಎರಡನೇ ಮಗನ ಹತ್ರ ಇವಳು ಇರಬೇಕಂತೆ. ನಮ್ಮನ್ನು ದೂರ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇವರು ಪ್ರತಿದಿನ ಕೆಲಸ ಮುಗಿಸ್ ಮನೆಗೆ ಬರೋ ಹೊತ್ತಿಗೆ ನಾನು ಒಲೆ ಮೇಲೆ ನೀರಿಟ್ಟು ಕಾಯ್ತಾ ಇರ್ತೀನಿ ಅಕ್ಕಿಗೋಸ್ಕರ. ಇವ್ರ ಅಕ್ಕಿ ತಂದರೆ ಅನ್ನ ತಿಂತೀವಿ, ಇಲ್ಲದೇ ಇದ್ದರೆ ಬಿಸಿನೀರು ಕುಡಿದು ಮಲಗ್ತೀವಿ. ಆದರೆ ನಾವು ಮಾತ್ರ ದೂರ ಆಗಲ್ಲ. ಅವ್ರಿಗೆ ಮಾನ ಇಲ್ದಲೇ ಇರ್ಬೋದು ಕಣೆ, ನಮಗೆ ಸ್ವಾಭಿಮಾನ ಇದೆ. ನೀವು ಅಷ್ಟೇ ಅಪ್ಪ, ನಿಮ್ಮ ತಂದೆ ತಾಯಿನ ದೂರ ತಳ್ಳಿಬಿಡಬೇಡಿ. ಮಕ್ಕಳು ಹುಟ್ಟಿ ಬೆಳೆಯೋ ತನಕ ಹೆತ್ತವ್ರಿಗೆ ಕನಸಾಗಿರ್ತಾರೆ. ಆ ಕನಸು ಯಾವತ್ತೂ ಕೆಟ್ಟ ಕನಸು ಅನಿಸ್ಬಾರ್ದು. ನೀವು ಅಷ್ಟೇ, ಮೂಲೆಯಲ್ಲಿ ಕೂತು ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳೋ ಮುದಿ ಜೀವಕ್ಕೆ ನೀವು ತಿನ್ನೋದ್ರಲ್ಲಿ ಒಂದು ತುತ್ತು ಅನ್ನ ಹಾಕಿದ್ರೆ ಆ ಜೀವ ಎಷ್ಟೋ ತಣ್ಣಗಿರುತ್ತೆ. ನಿಮ್ಮ ಈ ಸಹಾಯನ ನಾವು ಯಾವತ್ತೂ ಮರೆಯಲ್ಲಪ್ಪ. ಇಂಥದ್ದೆಲ್ಲ ಬೆಳಗ್ಗೆನ ತರೋದೇನಿದೆ? ಒಂಚೂರು ಅರ್ಜೆಂಟ್ ಇತ್ತು ಸರ್, ಅದು ಬೇರೆ ಈ ಚೆಕ್ಗಳೆಲ್ಲ ಪಾಸ್ ಆಗಬೇಕಾಗಿತ್ತು. ಅದೇ ಯಾಕೆ ಅಂತ ಇಷ್ಟು ನೆಕ್ ಮೂಮೆಂಟ್ವರೆಗೆ ಯಾಕೆ ಬಿಟ್ಕೋತೀರಿ? ಮೊದಲೇ ಬಂದು ಸೈನ್ ಮಾಡಿಸ್ಕೊಳ್ಳೋ ತಾನೆ. ಸಾರಿ ಸರ್, ಆ್ಯಕ್ಚುಲಿ ರಿಪೋರ್ಟ್ ಕೂಡ ಬಂದಿರಲಿಲ್ಲ. ವೆಂಡರ್ಸ್ ಬಿಲ್ ರೈಸ್ ಮಾಡೋಕ್ಕೆ ಬೇರೆ ಟೈಮ್ ಆಗಿಬಿಟ್ಟಿತ್ತು. ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತಲ್ವಾ? ಎಲ್ಲೋ ಹೋಗಿದ್ದೆ? ಅಪ್ಪ ಅದು ಏನು ಅದು 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 ಜಾಗಿಂಗ್
ಜಾಗಿಂಗ್ ಹೋಗಿದ್ದೆ. ಓಹೋ, ಏನು ರಾತ್ರಿ ಎಲ್ಲ ಜಾಗಿಂಗ್ ಮಾಡ್ತಾನೆ ಇದ್ಯಾ? ನಿಮ್ಮಮ್ಮ ಎಲ್ಲ ಹೇಳಿದಾಳೆ. ಅಮ್ಮ ಎಲ್ಲ ಹೇಳ್ಬಿಟ್ಲಾ? ಅಪ್ಪ, ಅದು ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದೆ, ಲೇಟ್ ಆಗೋಯ್ತಲ್ವಾ, ಅವನ ರೂಮಲ್ಲೇ ಉಳ್ಕೊಂಡ್ಬಿಟ್ಟೆ. ಬರ್ತಾ ಜಾಗಿಂಗ್ ಮಾಡ್ಕೊಂಡ್ ಬಂದೆ. ಓಹೋ, ಬೆಳಿಗ್ಗೆನೂ ಜಾಗಿಂಗ್ ಮಾಡಿದ್ಯೋ? ಏನೋಪ್ಪ, ನೀನು ಆಡೋ ಮಾತು ನಿನಗೇ ಅರ್ಥ ಆಗಬೇಕು. ಹೋಗೋಗು, ನಿಮ್ಮಮ್ಮ ಕಾಯ್ತಾ ಇದ್ದಾಳೆ, ಚೆನ್ನಾಗಿ ಪಂಗಳಿಸು. ಸರ್, ಅಡ್ವರ್ಟೈಸ್ಮೆಂಟ್ ಮತ್ತು ಪೋಸ್ಟರ್ ಚಾರ್ಜಸ್ನ ಬಿಲ್ ಮಾಡಿ ಚೆಕ್ ರೆಡಿ ಮಾಡಿದ್ದೀನಿ, ಅದಕ್ಕೂ ಸೈನ್ ಮಾಡಿಬಿಡಿ ಸರ್. ಆದ್ರೆ ಅದು ಯಾವುದೋ ಕಂಪ್ನಿಯಿಂದ ಇವ್ರ ಕೈಗೆ ದುಡ್ಡು ಬರೋಷ್ಟರಲ್ಲಿ ಅದೆಷ್ಟು ಜನ ಕಮಿಷನ್ ಏಜೆಂಟ್ಗಳು ಮಧ್ಯವರ್ತಿಗಳು ದುಡ್ಡು ತಿಂತಾರೋ ದೇವ್ರೇ ಬಲ್ಲ. ಒಂದ್ ನಿಮಿಷ ಅಪ್ಪ. ವಿಷ್ಣು ಅವರೇ, ಪೋಸ್ಟರ್ ಆಡ್ಗೆ ಅಂತ ಎಷ್ಟಕ್ಕೆ ಚೆಕ್ ಬರ್ದಿದ್ದೀರಾ? ಸರ್, ಅದು ಫೆಬಿಕ್ ಕ್ಯಾಡ್ ಏಜೆನ್ಸಿಯವ್ರಿಗೆ ಕೊಟ್ಟಿದ್ದು. ಅವರಾದ್ರೂ ಪೋಸ್ಟರ್ ಆಡ್ಗೆ ಕೊಟೇಶನ್ ಕೊಟ್ಟಿರ್ಬೇಕಲ್ವಾ? ಹಾಂ ಸರ್, 8 ಲಕ್ಷ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಪರ್ ಲೇಬರ್ ಎಷ್ಟು ಕೊಟೇಶನ್ ಕೊಟ್ಟಿದ್ದಾರೆ? ಸರ್, ಅದು ಪರ್ ಲೇಬರ್ 5,000 ಸರ್. 5,000? ಅಪ್ಪ, ಈ ಚೆಕ್ಗೆ ಸೈನ್ ಮಾಡಬೇಡಿ. ಯಾಕಪ್ಪ, ಏನಾಯ್ತು? ಮೋಸ. ನಾನು ನಿಮಗೆ ಮೋಸ ಮಾಡೋದಾ? ಮೋಸ ನೀವು ಮಾಡ್ತಾ ಇದ್ದೀರೋ ಅಥವಾ ಆ ಆ್ಯಡ್ ಏಜೆನ್ಸಿ ಅವ್ರು ಮಾಡ್ತಾ ಇದ್ದಾರೋ ಮುಂದೆ ಗೊತ್ತಾಗುತ್ತೆ. ಆದರೆ ಈ ಚೆಕ್ಗಳನ್ನ ನಾವು ಪಾಸ್ ಮಾಡಲ್ಲ. ಯಾಕಂದ್ರೆ ಅಲ್ಲಿ ಒಬ್ಬ ಲೇಬರ್ ತಗೊಂತಾರ ಹಣ ಬರೀ 500 ರೂಪಾಯಿ. 500 ರೂಪಾಯ? ಅಂದರೆ ಒಂದಕ್ಕೆ 10 ಪಟ್ಟರಷ್ಟು ತಗೊಳ್ತಿದ್ದಾರೆ ಅಂತ ಆಯಿತು. ಆರ್ತಿ, ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಅಪ್ಪ, ಈ ವಿಷಯ ನನಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ, ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ನೋಡಿ, ಅದೇ ಮುಖ್ಯ. ಈ ವಿಷಯ ನಿಮಗೂ ಗೊತ್ತಿಲ್ವಾ ವಿಷ್ಣು ಅವರೇ? ಅದು ಏನ್ರಿ ಅದು? ಅವನು ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ. ಅದೇ ಕೊಡ್ತಾರಪ್ಪ. ಇವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡ್ಸಕ್ ಸಾಧ್ಯನಾ? ಇವರು ನಮಗ್ ಮೋಸ ಮಾಡೋದಲ್ದೆ ಎಲ್ಲಿಂದಾನೋ ಬಂದಿರೋ ನಮ್ಮ ಕಂಪ್ನಿಗೆ ಹಗ್ಲು ರಾತ್ರಿ ದುಡಿಯೋ ಲೇಬರರ್ಸ್ಗೂ ಮೋಸ ಮಾಡ್ತಾ ಇದ್ದಾರೆ.